ವೆಜಿಟೇಬಲ್ ಸ್ಯಾಂಡ್ವಿಚ್ ತೋರಿಸ್ತಾಯಿದ್ದೀನಿ. ತುಪ್ಪ ಸವರ್ಕೋಬೇಕು ಫಸ್ಟು. ಆಮೇಲೆ ಸುತ್ತ ಬ್ರೆಡ್ಡು ಕಟ್ ಮಾಡಿ ಇದನ್ನು ಈ ಥರ ಎರಡೂ ಇಟ್ಬಿಟ್ಟು ಫಸ್ಟ್ ಎರಡೂ ಸೈಡು ರೋಸ್ಟ್ ಮಾಡ್ಕೋಬೇಕು. ಎರಡು ಸೈಡು 1 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ರೋಸ್ಟ್ ಆಗಿರೋ ಕಡೆಯೇ ನಾವು ಪುದೀನ ಇದೆಲ್ಲ ಬಳ್ಕೋಬೇಕು. ಪುದೀನ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಉಪ್ಪು, ನಿಂಬೆಹಣ್ಣು ಇದಿಷ್ಟು ಪೇಸ್ಟ್ ಮಾಡ್ಕೊಂಡೋದನ್ನು ಸವರ್ಕೋಬೇಕು. ಇದು ಸವರ್ಕೊಂಡು ಇದ್ರ ಮೇಲೆ ಟೊಮೆಟೊ ಸ್ಲೈಸ್ ಎಲ್ಲ ಇಟ್ಕೊಂಡು ತಿಂದರೆ ಚೆನ್ನಾಗಿದೆ. ಏನು 5 ಮಿನಿಟ್ಸ್ ಆಗುತ್ತಷ್ಟೇ ಇದು ಮಾಡೋಕ್ಕೆ. 5 ಮಿನಿಟ್ಸ್ ಬ್ರೇಕ್ಫಾಸ್ಟ್. ಬ್ಯಾಚುಲರ್ಸ್ ಇರ್ತಾರಲ್ಲ, ಅವ್ರು ಬೇಗ ಇದು ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ಥರ ಟೊಮೆಟೊ ಒಂದು ಸ್ಲೈಸು ನಾವು ಏನು ಸುತ್ತ ಕಟ್ ಮಾಡಿರ್ತೀವಲ್ಲ ಆ ಬ್ರೆಡ್ನ ಈ ಥರ ಇಟ್ಕೋಬೇಕು. ಇದರ ಮೇಲೆ ಹಿಂಗೆ ಇಟ್ಕೊಂಡು ಇನ್ನೊಂದು ಸೈಡು ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಮತ್ತೆ ರೋಸ್ಟ್ ಮಾಡಿದ್ಮೇಲೆ ಗರ್ಗರಿಯಾಗಿರೋ ವೆಜಿಟೇಬಲ್ ಬ್ರೆಡ್ ರೋಸ್ಟು ಗರ್ಗರಿಯಾಗಿದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ನಿಮಗೆ ಇನ್ನೂ ಖಾರ ಬೇಕು ಅಂದರೆ ಈ ಪುದೀನದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಹಂಚ್ಕೊಂಡು ತಿನ್ಬೋದು. 5 ಮಿನಿಟ್ಸಲ್ಲಿ ಹಸಿವು ಅಂದಾಗ ಬೇಗ ಮಾಡ್ಕೊಂಡು ತಿನ್ನೋವಂಥ ಬ್ರೇಕ್ಫಾಸ್ಟು.